ಬ್ಯಾಕ್ ಟು ಕಲ್ಪನಾ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇದ್ದೀನಿ. ಇವತ್ತೇನು ವ್ಲಾಗ್ ಬಿಟ್ಬಿಟ್ಟು ನಾನು ಸ್ಯಾರಿ ಕುಚ್ಚು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋತಾ ಇದ್ದೀರಾ? ಸೊ ಸ್ಯಾರಿ ಕುಚ್ಚು ಡಿಸೈನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ವಿಡಿಯೋನ ನೋಡಿಬಿಟ್ಟು ನೀವು ಆರಾಮಾಗಿ ಮನೇಲಿ ಕೂತ್ಕೊಂಡು ಕಲಿಬೋದು. ಸೊ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾವುದೇ ಥರ ಟೆನ್ಷನ್ ತೊಗೋಬೇಡಿ, ಹೇಗಪ್ಪ ಕಲಿಯೋದು ಅಂತ. ಜಸ್ಟ್ ನಿಮ್ಮ ಸ್ಯಾರಿ ನೀವು ಹಾಕೊಳ್ಳೋಷ್ಟು ಕಲ್ತ್ರೇನು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಒಂದೊಂದು ಸೀರೆಗಂತೂ ಇವಾಗೆಲ್ಲ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ತೊಗೋತಾ ಇದ್ದಾರೆ. ಅದಕ್ಕೋಸ್ಕರ ನೀವೇ ಒಂದು 5 ನಿಮಿಷ 10 ನಿಮಿಷ ಟೈಮ್ ಕೊಟ್ಟು ವಿಡಿಯೋನ ವಾಚ್ ಮಾಡಿಬಿಟ್ಟು ನೀವೇ ಕಲಿಯೋಕೆ ಟ್ರೈ ಮಾಡಿದರೆ ಯಾವ ಥರ ಇರುತ್ತೆ ನೀವೇ ಹೇಳಿ. ಸೊ ನಮ್ಮ ಸ್ಯಾರಿಗೆ ನಾವು ಹಾಕೊಂಡಿರೋದಂತೂ ತುಂಬಾ ಖುಷಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ಅಂತ ನಾನು ಇವತ್ತು ಡಿಸೈನ್ನ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಮುಂದೆ. ಇಲ್ಲಿ ನಾನು ರಿಂಗ್ ಬೀಡ್ಸು ಮತ್ತು ರೌಂಡ್ ಆಗಿರೋ ಬಿಗ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ರೌಂಡ್ ಬಿಗ್ ಅಂತ ಅಂದಲ್ಲ, ಸ್ವಲ್ಪ ಸ್ಮಾಲ್ ಸೈಜಲ್ಲಿರೋ ಬೀಡ್ ಕೂಡ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ನಾನು 6 ಎಳೆ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಕುಚ್ಚು ಕಟ್ಟೋಕ್ಕೋಸ್ಕರ ಅಂತ. 6 ಎಳೆ ಥ್ರೆಡ್ಡು ನಾನು ಕ್ರೋಶಾ ವರ್ಕ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟಾಗಿ ನನ್ನ ಚಾನಲಲ್ಲಿ ನಾನು ಬೇಬಿ ಕುಚ್ಚು ಕೂಡ ಹೇಗೆ ಕಟ್ಟಬೇಕು ಆರಾಮಾಗಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಾನು ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಅಂದರೆ ಡಬಲ್ ಕ್ರೋಶ ಅಂದರೆ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡ್ರೆ ಸಿಂಗಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀವಿ. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡ್ರೆ ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡ್ಬಿಟ್ಟು ನಾವು ಸೀರೆಗೆ ಥ್ರೆಡ್ಡನ್ನು ಸೂಜಿನ ಚುಚ್ಚಿ ದಾರನ ಮೇಲಕ್ಕೆತ್ತಿ ಎರಡಕ್ಕೊಂದು ಡಬಲ್ ಕ್ರೋಶನ ನಾವು ಮಾಡ್ಕೋಬೇಕು. ಸೊ ಮತ್ತೆ ಸೂಜಿ ಮೇಲೆ ದಾರನ ತೊಗೊಳ್ಳಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸೂಜಿ ಮೇಲೆ ದಾರನ ತೊಗೊಳ್ಳಿ. ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಡಬಲ್ ಕ್ರೋಶನ ಇಲ್ಲಿ ನಾನು ಟೋಟಲಾಗಿ 8 ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಸೊ 8 ಡಬಲ್ ಕ್ರೋಶ ಹಾಕಿದಾದಮೇಲೆ ಇಲ್ಲಿ ನಾನು 2 ಚೈನನ್ನು ಹಾಕ್ತಾಯಿದ್ದೀನಿ. ಅಂದರೆ ಸಿಂಗಲ್ ಚೈನು 3 ಚೈನನ್ನು ನೀವು ಹಾಕೋಬೋದು. ಸೊ 3 ಚೈನ್ ಹಾಕೊಂಡಾದಮೇಲೆ ಮತ್ತೆ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ಸೂಜಿ ಮೇಲೆ ದಾರ ಎರಡಕ್ಕೊಂದು ಡಬಲ್ ಕ್ರೋಶ. ಅಂದರೆ ಇಲ್ಲಿ ನಮಗೆ ಬೇಸ್ ಲೈನ್ ಬರೋದು ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶ 8 ಡಬಲ್ ಕ್ರೋಶ ಬರುತ್ತೆ, ಮತ್ತು 2 ಸಿಂಗಲ್ ಚೈನ್ ಬರುತ್ತೆ, ಮತ್ತು 8 ಡಬಲ್ ಕ್ರೋಶ ಬರುತ್ತೆ. ಸೊ 8 ಡಬಲ್ ಕ್ರೋಶ ಆದಮೇಲೆ ಮತ್ತೆ ನಾವು ಏನು ಸಿಂಗಲ್ ಚೈನ್ ಹಾಕ್ತೀವಲ್ವ ಆ ಪ್ಲೇಸಲ್ಲಿ ನಮಗೆ ಬೀಡ್ ಬರುತ್ತೆ. ಅಂದರೆ ಗುಂಡು ಬೀಡು ಮತ್ತು ರೌಂಡ್ ಬೀಡು ಎರಡನ್ನು ಇನ್ಸರ್ಟ್ ಮಾಡಿಬಿಟ್ಟು ನಾವು ಒಂದು ಡಬಲ್ ಕ್ರೋಶ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಬೇಸ್ ಲೈನ್ ನಿಮಗೆ ತೋರಿಸೋಕೆ ಆಗ್ತಾಯಿಲ್ಲ, ಬೀಡ್ ಹೇಗೆ ಹಾಕಬೇಕು ಅಂತ ತೋರಿಸಿಲ್ಲ. ನಿಮಗೆ ನೋಡಿದರೆ ಅರ್ಥ ಆಗುತ್ತೆ ನಾನು ಹೇಗೆ ಹಾಕಿದ್ದೀನಿ ಅಂತ, ಆಲ್ಮೋಸ್ಟಾಗಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಬೇಸ್ ಲೈನನ್ನು ಹೇಗೆ ಹಾಕೋಬೇಕು ಅನ್ನೋದು ಕೂಡ ನಾನು ಸಿಂಪಲಾಗಿ ಈ ಥರ ಬೇಸ್ ಲೈನನ್ನು ಹಾಕಿ ಬೇಬಿ ಕುಚ್ಚು ಹೇಗೆ ಕಟ್ಕೊಳ್ಳೋದು ಅಂತ ಅದು ಕೂಡ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಆಲ್ಮೋಸ್ಟಾಗಿ ನಾನು ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದ್ರ ಕೂಡ ಒಂದು ವಿಡಿಯೋ ಇದೆ, ಮತ್ತು ನೀವು ಚೆಕ್ ಮಾಡ್ಕೊಳ್ಳಿ ಹೋಗಿ. ಸೊ ಅದು ಆದಮೇಲೆ ಇದೇ ಥರ ನಾವು ಟೋಟಲಾಗಿ 8 ಡಬಲ್ ಕ್ರೋಶದಿಂದ ಡಬಲ್ ಕ್ರೋಶನ ಬೇಸ್ ಲೈನ್ನ ಕಂಪ್ಲೀಟ್ ಮಾಡಿ ಲಾಸ್ಟಲ್ಲಿ ನಾನು 2ರಿಂದ 3 ಚೈನನ್ನು ಹಾಕಿಬಿಟ್ಟು ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಸೊ ಸ್ವಲ್ಪ ಪ್ಲೇಸನ್ನು ಬಿಟ್ಬಿಟ್ಟು ನೀವು ಥ್ರೆಡ್ಡನ್ನು ಕಟ್ ಮಾಡಿಕೊಂಡ್ರೆ ಆರಾಮಾಗಿ ಸ್ಟಿಫಾಗಿರುತ್ತೆ. ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಅಷ್ಟೇ ನೀಟಾಗಿ ಬರುತ್ತೆ. ಈ ಡಿಸೈನ್ ಬಂದಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ಸೊ ನಾನು ತುಂಬ ಸಾರಿ ಈ ಡಿಸೈನ್ಸ್ನ ಕಟ್ಟಿದ್ದೀನಿ. ನನ್ನ ಹತ್ರ ಬರೋ ಕಸ್ಟಮರ್ಸ್ ಎಲ್ಲ ಯಾವುದೇ ಥರ ಡಿಸೈನ್ಸ್ ಬೇಕು ಅನ್ನೋದಿದ್ರೂ ನನ್ನ ಹತ್ರ ಆಲ್ಮೋಸ್ಟಾಗಿ ರೆಡಿ ಇರುತ್ತೆ. ಅದ್ರ ಜೊತೆಗೆ ನಾನು ಪಿಕ್ ಕೂಡ ಅವ್ರು ಕೊಟ್ಟರೆ ಸಾಕು, ಪಿಕ್ ಫೋನಲ್ಲಿ ಹಿಡಿದು ಈ ಡಿಸೈನ್ ಬೇಕು ನಮಗೆ ಅಂತ ತೋರಿಸಿದ್ರೂ ಆ ಡಿಸೈನ್ ಕೂಡ ನಾನು ಹಾಕ್ತೀನಿ. ಸೊ ತುಂಬ ಡಿಸೈನ್ಸ್ ಇದೆ. ನಾನು ಒಂದೊಂದಾಗಿ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಡೈಲಿ ವ್ಲಾಗು ಪ್ರತಿಯೊಂದು ನನ್ನ ಚಾನಲಲ್ಲಿ ಎಲ್ಲ ಥರ ವೀಡಿಯೋಸ್ ಸಿಗುತ್ತೆ ನಿಮಗೆ. ಸೊ ಎಲ್ಲೂ ಯಾವುದು ಡಿಸೈನ್ಸ್ಗೆ ಸಪ್ರೇಟ್ ಹುಡುಕೋ ಅವಶ್ಯಕತೆ ಇಲ್ಲ. ನನ್ನ ಚಾನಲಲ್ಲಿ ಕಲ್ಪನಾ ಕುಕ್ಕಿಂಗ್ ವ್ಲಾಗಲ್ಲಿ ಎಲ್ಲ ರೀತಿ ಡಿಸೈನ್ಸು ಸಿಗುತ್ತೆ. ಸ್ಯಾರಿ ಕುಚ್ಚಾಗಿರ್ಬೋದು, ಡೈಲಿ ವ್ಲಾಗ್ಸ್ ಆಗಿರ್ಬೋದು, ರೆಸಿಪಿ ಚಾನಲ್ ಆಗಿರ್ಬೋದು, ಮತ್ತು ಏನೋ ಸ್ಟಿಚಿಂಗ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು, ಹ್ಯಾಂಡ್ ವರ್ಕು, ಮಿಷಿನ್ ವರ್ಕು, ಪ್ರತಿಯೊಂದು ನಾನು ನಿಮಗೆ ವಿಡಿಯೋನ ಮಾಡಿ ಹಾಕ್ತೀನಿ. ಹೇರ್ ಹೆಲ್ತ್ ಟಾಪಿಕ್ ಆಗಿರ್ಬೋದು, ಸೊ ಪ್ರತಿಯೊಂದನ್ನು ನಾನು ಹಾಕ್ತಾ ಹೋಗ್ತೀನಿ, ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಸೊ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.
ಸೊ ಅದು ಆದಮೇಲೆ ಇಲ್ಲಿ ನಾನು ಬೇಸ್ ಲೈನ್ನ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಬೇಸ್ ಲೈನು 2 ಚೈನ್ ಬಂದಿದೆ ಮತ್ತು ಒಂದು ಬೀಡ್ ಬಂದಿದೆ, 2 ಚೈನು ಒಂದು ಬೀಡು, ಈ ಥರ ನಾನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಿದ್ದೇನೆ. ಸೊ ಕಂಟಿನ್ಯೂ ಆದಮೇಲೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಏನು ಸ್ಟಾರ್ಟ್ ಮಾಡಿದ್ದೀವಲ್ವ, ಆ ಪ್ಲೇಸ್ಗೆ ನಾವು ದಾರಕ್ಕೆ ಇದು ಪಲ್ಲು ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಸೊ ನಾನು ಬಾಡಿ ಕಲರನ್ನು ಸೀರೆಗೆ ಯೂಸ್ ಮಾಡಿದ್ದೀನಿ, ಮತ್ತು ಅದ್ರ ಮೇಲೆ ನಾನು ಪಲ್ಲು ಕಲರ್ ಏನಿದೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಇಲ್ಲಿ ಅಪೋಸಿಟ್ ಕಲರನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದು ಆದಮೇಲೆ ನಾನು ಇಲ್ಲಿ 3 ಸಿಂಗಲ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಸೊ 3 ಸಿಂಗಲ್ ಲಾಕ್ ಆದಮೇಲೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡ್ಬಿಟ್ಟು, ಸೊ ಆ ರಿಂಗ್ ಇದೆ ಅಲ್ವಾ, ರಿಂಗ್ ಒಳಗಡೆಯಿಂದ ದಾರನ ಮೇಲೆ ಕೆತ್ತಿ ಎರಡಕ್ಕೊಂದು ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ ಡಬಲ್ ಕ್ರೋಶ ಆದಮೇಲೆ ಇಲ್ಲಿ ನಾನು 3 ಚೈನನ್ನು ಹಾಕ್ತಾಯಿದ್ದೀನಿ. ಸೊ 3 ಚೈನನ್ನು ಹಾಕಿ ನಾವು ಏನು ಒಂದು ಡಬಲ್ ಕ್ರೋಶ ಮಾಡಿದ್ದೀವಲ್ವ, ಅದರಲ್ಲಿ ನಾನು ಹೋಗಿ ಲಾಕ್ ಮಾಡ್ಕೋತಾ ಇದ್ದೆ. ಅಂದರೆ ಒಂದು ಪಿಕ್ಕಾಟ್ ಥರ ಫಾರ್ಮ್ ಆಗುತ್ತೆ ನಮಗೆ. ಸೊ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡ್ಬಿಟ್ಟು ಡಬಲ್ ಕ್ರೋಶ ಎರಡಕ್ಕೊಂದು ರಿಂಗ್ ಒಳಗಡೆಯಿಂದ ತಂದು ಎರಡಕ್ಕೊಂದು ಡಬಲ್ ಕ್ರೋಶನ ನೀವು ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಇಲ್ಲಿ ನಾನು 3 ಚೈನನ್ನು ಹಾಕ್ತಾಯಿದ್ದೀನಿ. 3 ಚೈನನ್ನು ಹಾಕಿ ಒಂದು ಪಿಕ್ಕಾಟ್ ಥರ ಫಾರ್ಮ್ ಮಾಡ್ತಾಯಿದ್ದೀನಿ. ಅಲ್ಲಿ ನಿಮಗೆ ಹೋಲ್ ಕಾಣಿಸುತ್ತೆ. ಆ ಹೋಲಲ್ಲಿ ನಾನು ಹೋಗಿಬಿಟ್ಟು ಎರಡಕ್ಕೊಂದು ಡಬಲ್ ಕ್ರೋಶನ ಮಾಡಿ ಮತ್ತು 3 ಚೈನನ್ನು ಹಾಕಿ ಪಿಕ್ಕಾಟ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಾ, ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತೇ ಆಗುತ್ತೆ. ಇವಾಗಂತೂ ಯೂಟ್ಯೂಬಲ್ಲಿ ಇದು ಸಿಗಲ್ಲ ಅನ್ನೋದಿಲ್ಲ, ಪ್ರತಿಯೊಂದ್ರದ್ದು ವಿಡಿಯೋ ಬಂದಿದೆ. ಸೊ ಆಲ್ಮೋಸ್ಟಾಗಿ ಎಲ್ಲ ಥರ ವಿಡಿಯೋಸ್ ಇದೆ, ನೀವು ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ದುಡ್ಡು ಕೊಟ್ಟು ಹೊರಗಡೆ ಔಟ್ಸೈಡ್ ಕಲಿಯೋಗಿಂತ ಒಂದು 10 ನಿಮಿಷ, ಒಂದು ಹಾಫ್ ಆನ್ ಅವರ್ ನಿಮ್ಮ ಹತ್ರ ಟೈಮ್ ಇದೆ ಅಂದರೆ 1-2 ಟೈಮ್ ವೀಡಿಯೋನ ವಾಚ್ ಮಾಡಿಬಿಟ್ಟು ನೀವು ಆರಾಮಾಗಿ ಕಲಿಬೋದು. ನಾನು ಕೂಡ ಹಾಗೆ ಕಲ್ತಿದ್ದೀನಿ. ನಾನು ಹೇಗೆ ಕಲ್ತಿದ್ದೀನಿ ಅನ್ನೋದು ಕೂಡ ನಾನು ಸಪ್ರೇಟಾಗಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಹೇಗೆ ಕಲ್ತಿದ್ದೀನಿ, ಇದರಲ್ಲಿ ನಂದು ಅನುಭವ ಏನಿದೆ, ಹೇಗೆ ನಾನು ಎಷ್ಟು ವರ್ಷದಿಂದ ಇದು ಮಾಡ್ತಾಯಿದ್ದೀನಿ ಸ್ಯಾರಿ ಕುಚ್ಚು ಕಟ್ಟೋದು ಅನ್ನೋದು ಕೂಡ ಪ್ರತಿಯೊಂದನ್ನು ನಾನು ಶೇರ್ ಮಾಡ್ತೀನಿ. ಸೊ ನೋಡಿ, ನಾನು ಡಬಲ್ ಕ್ರೋಶ ಆರ್ಚ್ ಥರ ಇಲ್ಲಿ ಬರುತ್ತೆ. ಸೊ ಆರ್ಚ್ ಥರ ಇಲ್ಲಿ ಟೋಟಲ್ ಆಗಿ ನನಗೆ 8ರಿಂದ 9 ಡಬಲ್ ಕ್ರೋಶ ಕುತ್ಕೋತಾ ಇದೆ. ಅಂದರೆ 9 ಪಿಕ್ಕಾಟ್ ಥರ ಫಾರ್ಮ್ ಮಾಡ್ತಾಯಿದ್ದೀನಿ ನಾನು. ಸೊ 9 ಪಿಕ್ಕಾಟ್ ಥರ ಫಾರ್ಮ್ ಮಾಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೆನ್ಪಿಟ್ಕೊಳ್ಳೋ ಟಿಪ್ಸ್ ಏನು ಅಂದರೆ, ಸೀರೆ ಎಳೆದ್ಬಿಟ್ಟು ಲಾಕ್ ಮಾಡೋದಾಗಿರ್ಬೋದು, ತುಂಬ ಟೈಟ್ ಮಾಡ್ಕೊಂಡು ಲಾಕ್ ಮಾಡೋದಾಗಿರ್ಬೋದು, ಈ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಆ ಥರ ಮಾಡಿದರೆ ನಿಮಗೆ ಸೀರೆ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಫೈನಲಾಗಿ ಈ ಥರ ಬಂದಿದೆ. ಯಾವ ಥರ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಲ್ಲ, ಫೈನಲ್ ರಿಸಲ್ಟ್ ಇದು. ಪಿಕ್ಕಾಟ್ ಅಂತ ಹೇಳ್ತಾ ಇದ್ದೀನಲ್ವ ನಾನು, ಅಲ್ಲಿ ಒಂದೊಂದು ಪಿಕ್ಕಾಟ್ ಬಂದಿದೆ. ಇಲ್ಲಿ ನನಗೆ ಟೋಟಲ್ ಆಗಿ 9 ಪಿಕ್ಕಾಟ್ಸ್ ಕೂತ್ಕೊಂಡಿದೆ. ಸೊ 127 ದಾರದಿಂದ ನಾನು ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಸೊ ಎಲ್ಲಿ ರಿಂಗ್ ಬೀಡ್ ಹಾಕಿದ್ದೀವಲ್ವ ಆ ಪ್ಲೇಸಲ್ಲಿ ನಮಗೆ ಆರ್ಚ್ ಬರುತ್ತೆ, ಎಲ್ಲಿ 2 ಚೈನ್ ಹಾಕಿದ್ದೀವಲ್ವ ಅಲ್ಲಿ ನಮಗೆ ಕುಚ್ಚು ಬರುತ್ತೆ. ಸೊ ತುಂಬ ಅಂದರೆ ತುಂಬ ಒಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು, ತುಂಬ ಎಲಿಗೆಂಟ್ ಆಗಿರೋ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಸಿಂಪಲಾಗಿ ಬೇಕು ಅಂದರೆ ಸಿಂಪಲಾಗಿ ಇಟ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿರಲಿ, ಅವರಿಗೆ ಸ್ವಲ್ಪ ಬ್ರೈಡಾಗಿ ಕಾಣಲಿ ಅನ್ನೋ ರೀಸನ್ಗೆ ನಾನು ಇಲ್ಲಿ ಸ್ಟೋನ್ ಚೈನನ್ನು ಅಂಟಿಸಿದ್ದೀನಿ. ಯಾವುದೇ ಕಾರಣಕ್ಕೂ ಈ ಸ್ಟೋನ್ ಚೈನು ಹಾಳಾಗೋದಿಲ್ಲ, ಕಿತ್ತೋಗೋದಿಲ್ಲ, ಬ್ಲ್ಯಾಕ್ ಬೀಳೋದಿಲ್ಲ. ಅದು ನೀವು ಇಟ್ಕೊಳ್ಳೋದ್ರ ಮೇಲೂ ಡಿಪೆಂಡ್ ಇರುತ್ತೆ. ಸ್ವಲ್ಪ ಯಾವುದೇ ವಸ್ತು ನಾವು ಕೇರ್ಫುಲ್ಲಾಗಿ ಇಟ್ಕೊಂಡ್ರೆ ಕೇರ್ಫುಲ್ಲಾಗಿ ಇರುತ್ತೆ. ನಾವು ಆ ಕಡೆ ಈ ಕಡೆ ಮಾಡಿದರೆ ಅದನ್ನು ಹಾಳಾಗುತ್ತಲ್ವ, ಅದೇ ಥರ ಇದನ್ನು ಕೂಡ ನೀವು ಚೆನ್ನಾಗಿ ಸೀರೆನ ಫೋಲ್ಡಿಂಗ್ ಮಾಡಿ ಇಟ್ಟರೆ ತುಂಬ ಅಂದರೆ ತುಂಬ ನೀಟಾಗಿ, ಯಾವುದೇ ಕಾರಣಕ್ಕೂ ಕುಚ್ಚೇನು ಹಾಳಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಹಾಗೆ ಹೀಗೆ ಬಿಸಾಕಿದರೆ ಅದು ಹಾಳಾಗೋ ಚಾನ್ಸಸ್ಸು ಇರುತ್ತೆ. ಕುಚ್ಚೆಲ್ಲ ಫೋಲ್ಡಿಂಗ್ ಆಗೋ ಥರ ಇರುತ್ತೆ, ಈ ಥರ ಬಂದುಬಿಡುತ್ತೆ. ಸೊ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ, ಯಾವ ಥರ ಬಂದಿದೆ ಡಿಸೈನ್ಸು ಅಂತ. ನಿಮಗೆ ಇಷ್ಟ ಆಯಿತು ಅನ್ನೋದಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ, ಡಿಸೈನ್ ಸೂಪರಾಗಿದೆ ಅಂತ. ಮುಂದೆ ಕೂಡ ಒಳ್ಳೆ ಡಿಸೈನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬೇಸಿಕ್ಕಿಂದ ಕಲಿಬೇಕು ಅನ್ನೋರಿದ್ದರೆ ಕೂಡ ನಾನು ಬೇಸಿಕ್ಕಿಂದನೂ ಹೇಳ್ಕೊಡ್ತೀನಿ. ಸೊ ನನ್ನ ಹತ್ರ ತುಂಬ ವೆರೈಟಿ ಡಿಸೈನ್ಸ್ ಇದೆ, ನಿಮಗೆ ಅದು ಕೂಡ ನಾನು ಪಾರ್ಟ್ 1 ಪಾರ್ಟ್ 2 ಆಗಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ಡಿಸೈನ್ಸ್ ಇದೆ. ಸೊ ಮನೇಲಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಆ ಥರ ಕಸ್ಟಮರ್ಸ್ ಬಂದರೆ ಅವ್ರ ಹತ್ರ ಫೋನ್ ಇರಲ್ಲ, ಇಲ್ಲ ನಂಗೆ ಡಿಸೈನ್ಸ್ ಬೇಕು ನಿಮ್ಮ ಹತ್ರ ಇದ್ದರೆ ತೋರಿಸಿ ಅಂತ ಬರ್ತಾರಲ್ವ, ಅಂಥವ್ರಿಗೆ ಯೂಸ್ ಆಗಲಿ ಅಂತ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಟೇಕ್